ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಶೀಘ್ರವೇ ಸಂಪುಟ ವಿಸ್ತರಣೆ ಆಗುವ ನಿರೀಕ್ಷೆ ಕೂಡ ಇದೆ. ಪಕ್ಷ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ನಾವು ಒಪ್ಕೊಳ್ತೀವಿ. ಈಗ ಆರೋಗ್ಯ ಸಚಿವರು ಕೊಟ್ಟಿರುವಂತ ಹೇಳಿಕೆ, ಸಂಪುಟ ಪುನರ್ರಚನೆ ಬಗ್ಗೆ ಬಿಗ್ ಹಿಂಟ್ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು. ಶೀಘ್ರವೇ ಸಂಪುಟ ವಿಸ್ತರಣೆ ಆಗುವ ನಿರೀಕ್ಷೆ ಕೂಡ ಇದೆ. ಪಕ್ಷ ಏನೇ ತೀರ್ಮಾನ ಕೈಗೊಂಡ್ರು ನಾವು ಒಪ್ಕೊಳ್ತೀವಿ. ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತ ಹೇಳಿಕೆ ಇದು. ಸಂಪುಟ ಪುನರ್ರಚನೆ ಆಗಿ ಬೇರೆಯವರಿಗೂ ಕೂಡ ಅವಕಾಶ ಸಿಗಬೇಕು. ನಮ್ಮಲ್ಲಿ ಯಾವುದೇ ಗೊಂದಲವೂ ಇಲ್ಲ, ಒಗ್ಗಟ್ಟಾಗಿದ್ದೇವೆ. ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳ್ತಿದ್ದಾರೆ. ಈಗ ಆರೋಗ್ಯ ಇಲಾಖೆ ಸಚಿವರು ಕೊಟ್ಟಿರುವಂತ ಹೇಳಿಕೆ ಇದು. ಈಗ 3 ವರ್ಷ ಆಗ್ತಾ ಇದೆ ಹೇಳಿದ್ರೆ ನೀವು ಅವ್ರಿಗೆ ಕೇಳಬೇಕು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಸಂಪುಟ ಪುನರ್ರಚನೆ ಆಗಬೇಕು. ಯಾಕಂತ ಹೇಳಿದ್ರೆ ಈಗ 3 ವರ್ಷ ಆಗ್ತಾ ಇದೆ. 3 ವರ್ಷ ಆದ ನಂತರ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು. ಮತ್ತು ಅದರ ಬಗ್ಗೆ ಖಂಡಿತ ನಮ್ಮ ವರಿಷ್ಠರು ಮತ್ತು ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಈಗ ಬಹುಶಃ ಅದು ಆಗುವಂಥ ನಿರೀಕ್ಷೆ ಕೂಡ ಇದೆ. ಅದರ ಡೇಟ್ ಎಲ್ಲ ನಾವೆಲ್ಲ ಹೇಳೋಕ್ಕಾಗುತ್ತೆ, ಅದು ನಮ್ಮ ಕೈಯಲ್ಲಿ ಆಗುವಂಥ ನಿರೀಕ್ಷೆ ಇದೆ ಮತ್ತು ಆಗಬೇಕು. ಯಾಕೆಂತ ಹೇಳಿದ್ರೆ ಅದು ಆವಾಗ ಒಬ್ಬರೇ ಸಚಿವರಾಗಿರಬೇಕು ಅಂತ ಏನಲ್ಲ, ಇನ್ನೂ ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಗಬೇಕು. ನಮ್ಮಲ್ಲಿ ತುಂಬ ಜನ ಸೀನಿಯರ್ಸ್ ಇದ್ದಾರೆ ಮತ್ತು ಭಾಳಷ್ಟು ಅನುಭವಸ್ಥರಿದ್ದಾರೆ, ಅಂಥವ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ. ಹೇಳಿದರೆ ನೀವು ಅವ್ರಿಗೆ ಕೇಳಬೇಕು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಸಂಪುಟ ಪುನರ್ರಚನೆ ಆಗಬೇಕು. ಯಾಕಂತ ಹೇಳಿದ್ರೆ ಈಗ 3 ವರ್ಷ ಆಗ್ತಾ ಇದೆ. 3 ವರ್ಷ ಆದ ನಂತರ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು. ಮತ್ತು ಅದರ ಬಗ್ಗೆ ಖಂಡಿತ ನಮ್ಮ ವರಿಷ್ಠರು ಮತ್ತು ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಈಗ ಬಹುಶಃ ಅದು ಆಗುವಂಥ ನಿರೀಕ್ಷೆ ಕೂಡ ಇದೆ. ಅದರ ಡೇಟ್ ಎಲ್ಲ ನಾವೆಲ್ಲ ಹೇಳೋಕ್ಕಾಗುತ್ತೆ, ಅದು ನಮ್ಮ ಕೈಯಲ್ಲಿ ಆಗುವಂಥ ನಿರೀಕ್ಷೆ ಇದೆ ಮತ್ತು ಆಗಬೇಕು. ಯಾಕೆಂತ ಹೇಳಿದ್ರೆ ಅದು ಆವಾಗ ಒಬ್ಬರೇ ಸಚಿವರಾಗಿರಬೇಕು ಅಂತ ಏನಲ್ಲ, ಇನ್ನೂ ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಗಬೇಕು. ನಮ್ಮಲ್ಲಿ ತುಂಬ ಜನ ಸೀನಿಯರ್ಸ್ ಇದ್ದಾರೆ ಮತ್ತು ಭಾಳಷ್ಟು ಅನುಭವಸ್ಥರಿದ್ದಾರೆ, ಅಂಥವ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ. ಅದಕ್ಕೆ ಹೇಳಿದರೆ